ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚಿಕ್ಕರ್ಸಿನಕೆರೆಯಲ್ಲಿರುವಂಥ ಕಾಲಭೈರವೇಶ್ವರ ಟೆಂಪಲನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಟೆಂಪಲ್ ಬಂದು ನಿಮಗೆ ಮದ್ದೂರಿಂದ ಮಳವಳ್ಳಿ ಹೋಗಬೇಕಾದ್ರೆ ನಿಮಗೆ ಆನ್ ದ ವೇ ಸಿಗುತ್ತೆ ನೋಡಿ. ನನ್ನ ಇಲ್ಲಿ ಆರ್ಚ್ ಇದೆಲ್ಲ ಫ್ರಂಟಲ್ಲಿ, ಇದು ಮೈನ್ ರೋಡ್. ಆ್ಯಕ್ಚುಲಿ ಮೈನ್ ರೋಡಿಂದ ನೀವು ಮದ್ದೂರಿಂದ ಬರ್ತಾ ಲೆಫ್ಟಿಗೆ ತೊಗೊಂಡ್ರೆ ಮುಂದೆ ದೊಡ್ಡದಾಗಿ ಆರ್ಚ್ ಹಾಕಿದ್ದಾರೆ, ಶ್ರೀ ಕಾಲಭೈರವೇಶ್ವರ ಟೆಂಪಲ್ ಚಿಕ್ಕರ್ಸಿನಕೆರೆ ಅಂತ. ಆ ಟೆಂಪಲ್ದು ರಿವ್ಯೂ ಮಾಡ್ತಾ ಇದ್ದೀನಿ ನೋಡಿ. ಟೆಂಪಲ್ ಈ ಥರ ಇದೆ. ಇಲ್ಲಿರುವಂಥ ದೇವರು ಬಂದು ಶ್ರೀ ಕಾಲಭೈರವೇಶ್ವರ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಒಂದು ನಂಬಿಕೆ ಇದೆ. ಮೀನ್ಸ್ ಮುಂಚೆ ಒಂದು ಬಸಪ್ಪ ಇತ್ತು, ಅದು ಇವಾಗ ಇಲ್ಲ, ಎಕ್ಸ್ಪೈರ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಆ್ಯಂಡ್ ಇವಾಗ ಹೊಸ ಬಸಪ್ಪನ ತೊಗೊಂಬಂದಿದ್ದಾರೆ. ಮೀನ್ಸ್ ತುಂಬ ನಂಬ್ತಾ ಇದ್ರು. ಮೀನ್ಸ್ ಅದ್ರ ಹತ್ರ ಏನು ಕೇಳ್ಕೊಂಡ್ರು ನೆರವೇರ್ತಾ ಇತ್ತು. ಇವಾಗಲೂ ಅಷ್ಟೇ ನಂಬಿಕೆ ಇದೆ, ಜನ ಅಷ್ಟೇ ನಂಬ್ತಾರೆ ಈ ಟೆಂಪಲನ್ನು. ಒಂದ್ಸತಿ ವಿಸಿಟ್ ಮಾಡಿ. ಮೀನ್ಸ್ ಏನಂದರೆ ಬಸಪ್ಪಂದು ಪಾದ ಕೇಳ್ತಾರೆ, ನೆರವೇರುತ್ತೆ ಅಂದರೆ ಕೈಗೆ ಪಾದ ಕೊಡುತ್ತೆ ಬಸವಣ್ಣಂದು ಕಾಲು, ಇಲ್ಲ ಅಂದರೆ ಕೊಡಲ್ಲ ಅಂತ. ಆ ಥರ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಜನ ಇವಾಗ್ಲೂ. ಇವಾಗ ಆ ಬಸಪ್ಪ ಇಲ್ಲ, ಎಕ್ಸ್ಪೈರ್ ಆಗಿದೆ ಆ್ಯಕ್ಚುಲಿ. ಈಗ ಇನ್ನೊಂದು ಹೊಸ ಬಸಪ್ಪನ ತೊಗೊಂಡ್ಬಂದಿದ್ದಾರೆ. ಜನ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ಆ ವಿಷಯದಲ್ಲಿ ನೋಡಿ. ಇದೇ ದೇವಸ್ಥಾನ, ಕಾಲಭೈರವೇಶ್ವರ ಅಂತ ಹೇಳಿದ್ನಲ್ಲ, ಆ ದೇವರಿದ್ದಾನೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಬಸಪ್ಪ ಎಕ್ಸ್ಪೈರ್ ಆಗಿದೆ ಅಂತ, ಅದಕ್ಕೆ ಆಚೆ ಗದ್ದಿಗೆ ಕೂಡ ಮಾಡಿದ್ದಾರೆ. ನಾನು ಆ ಗದ್ದಿಗೆಯನ್ನು ಸಹ ತೋರಿಸ್ತೀನಿ. ಇದು ಟೆಂಪಲ್ ಸುತ್ತ ವ್ಯೂ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಟೆಂಪಲ್ ಸುತ್ತ ಈ ಥರ ಇದೆ. ನೋಡಿ ಈ ಥರ ಇದೆ ಆಚೆ ಎಲ್ಲ. ಇದು ಬಂದು ಬಸಪ್ಪಂದು ಗದ್ದಿಗೆ. ಆ್ಯಂಡ್ ಇದೇ ಗದ್ದಿಗೆ. ಇಷ್ಟೇ ಟೆಂಪಲ್ ಇರೋದು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್. Bye-bye. See you tomorrow.